ಜೈ ಭೀಮ್ ಮನೋನೆಗಳನ್ನ ತಿಳಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಂಬೈನವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ವಿಶೇಷವಾದ ದಿನ. ನಾವು ಸಂಪೂರ್ಣವಾಗಿ ಸಂವಿಧಾನವನ್ನ ಜಾರಿಗೆ ತಂದು 77 ವರ್ಷಗಳ ಕಳೆದಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಏನು ಪ್ರಾಂತ್ಯಗಳಾಗಿದ್ದಂತ ಭಾರತ ದೇಶ ಒಕ್ಕೂಟ ವ್ಯವಸ್ಥೆಗೆ ಸೇರಿ ಗಣರಾಜ್ಯವಾದಂತಹ ದಿನ. ಸಂಪೂರ್ಣವಾಗಿ ಎಲ್ಲ ಭಾರತ ದೇಶ ಅಖಂಡ ಭಾರತ ದೇಶವಾಗಿ ಸಂವಿಧಾನ ಜಾರಿಗೆ ಬಂದಂತ ದಿನ. ಆ ಕಾರಣಕ್ಕಾಗಿ 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ತಿಳಿಸ್ತಾ, ಏನು ಇವತ್ತಿನ ಸಂದರ್ಭದಲ್ಲಿ ಇದು ಭಾಷಣ ಮಾಡ್ತಕ್ಕಂತ ವೇದಿಕೆ ಅಲ್ಲ, ಒಬ್ಬ ಅಂಬೇಡ್ಕರ್ ವಾದಿಯಾಗಿ ನಾನು ಈ ಒಂದು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಜೈ ಭೀಮ್ ಕಪ್ ಅಂತ ಏನು ಒಂದು ಹೆಸರನ್ನ ಇಟ್ಟು ಇವತ್ತು ಅನೇಕರ ಸಹಕಾರದೊಂದಿಗೆ ಮುಖ್ಯವಾಗಿ ಸಾಂಬೈನವರು ಇದನ್ನ ಸಂಪೂರ್ಣವಾಗಿ ನಡೆಸಿಕೊಟ್ಟು ಸಹಕರಿಸಿರ್ತಕ್ಕಂಥದಕ್ಕಾಗಿ ನಾನು ಎಲ್ಲ ಭೀಮ ಅನುಯಾಯಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, there is a sound mind in a sound body ಅಂತ ಹೇಳ್ತಾರೆ. ಯಾರು ಹೇಳಿದ್ದನ್ನ ಕ್ರೀಡಾಪಟುಗಳು ಹೇಳ್ಬೇಕು. ಸೌಂಡ್ ಮೈಂಡ್ ಇಸ್ ಎ ಸೌಂಡ್ ಬಾಡಿ ಅಂತ ಯಾರು ಹೇಳಿದ್ದು? ಸ್ವಾಮಿ ವಿವೇಕಾನಂದರು ಅಲ್ವಾ? ಅದಕ್ಕಾಗಿನೇ ಅದೆಲ್ಲಕ್ಕೂ ಮಿಗಿಲಾಗಿ ಕ್ರಿಕೆಟ್ಗೆ ಬಹಳ ಶಕ್ತಿ ಇದೆ. ತಾವು ಬೇರೆ ಯಾವ ಆಟದಲ್ಲೂ ಕೂಡ ರೀತಿಯ ಒಂದು ಇದನ್ನು ಕಾಣ್ಲಿಕ್ಕೆ ಇಲ್ಲ. ಒಬ್ಬ 11 ಜನ ಪ್ಲೇಯರ್ಸು, 2 ಅಂಪೈರ್ಸು, 2 ಬ್ಯಾಟ್ಸ್ಮನ್ಸು ಫೀಲ್ಡ್ ಒಳಗೆ ಇರ್ತಾರೆ. ಒಬ್ಬ ಬೌಲರ್ ತಾನು ಬೌಲ್ ಮಾಡ್ತಾ ಇರ್ತಾನೆ, ಅವನ ಕಣ್ಣು ಕಾನ್ಸಂಟ್ರೇಷನ್ ಎಲ್ಲಿ ಬಾಲ್ ಹಾಕ್ಬೇಕು ಅಂತ. ಅದೇ ಎದುರಿರ್ತಕ್ಕಂಥ ಬ್ಯಾಟ್ಸ್ಮನ್ ಬಾಲ್ ಎಲ್ಲಿ ಬೀಳ್ತಾ ಇದೆ ಅದನ್ನ ನಾನು ಹೇಗೆ ಹೊಡಿಬೇಕು ಅಂತ. ಬ್ಯಾಟ್ಸ್ಮನ್ ಹೊಡೆದಂತ ಬಾಲ್ ಯಾವ ಕಡೆ ಹೋಗ್ತಾ ಇದೆ ಅಂತ ಫೀಲ್ಡರ್ ಗಮನ ನೋಡಿ. 14-15 ಜನ ಆಟಗ ಅಲ್ಲಿ ಫೀಲ್ಡ್ ಒಳಗೆ ಎಲ್ಲರ ಮನಸ್ಸು ಒಂದೇ ಸಲ ಕಾನ್ಸಂಟ್ರೇಟ್ ಆಗುತ್ತೆ ವಿತಿನ್ ಎ ಸೆಕೆಂಡ್ಸ್. ಅವರಲ್ಲಿ ಇರ್ತಕ್ಕಂತ ಗೊತ್ತಿಲ್ಲ, ಮೇಲೆ ಬಾಲ್ ಬರ್ತಾ ಇರುತ್ತೆ, ಕಣ್ಣು ಮಾತ್ರ ನೋಡ್ತಾ ಇರುತ್ತೆ, ಮತ್ತೆ ಕಾಲ ಅಲ್ಲಿಗೆ ಹೋಗ್ತಾ ಇರುತ್ತೆ. ಸೊ ಆ ಶಕ್ತಿ ಇರ್ತಕ್ಕಂಥದ್ದು ಕ್ರಿಕೆಟ್ಗೆ. ಹಾಗಾಗಿ ಬೇರೆ ಯಾವುದನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾವುದೇ ಕ್ರೀಡೆ ಆಗ್ಲಿ ಅದನ್ನ ಅಚ್ಚುಕಟ್ಟಾಗಿ ಆಡಿದ್ರೆ ಅದರಲ್ಲಿ ಯಶಸ್ಸು ಸಿಗ್ತದೆ. ಯಾರು ಒಳ್ಳೆ ಆಟ ಆಡ್ತಾರೆ ಅವ್ರು ಗೆಲ್ತಾರೆ, ಯಾರು ಒಳ್ಳೆ ಆಟ ಆಡೋದಿಲ್ಲ ಅವ್ರು ಸೋಲ್ತಾರೆ. ಆ ಕಾರಣಕ್ಕಾಗಿ ಕ್ರೀಡೆಯನ್ನ ಸ್ನೇಹ ಮನೋಭಾವದಿಂದ ತೆಗೆದುಕೊಳ್ಬೇಕು ಮತ್ತು ಕ್ರೀಡಾ ಸ್ಫೂರ್ತಿಯಿಂದ ಅದನ್ನು ನೋಡ್ಬೇಕು ಅಂತ ಹೇಳ್ತಾ, ಏನು ಮತ್ತೊಂದು ಸಾರಿ ನಾನು ಭಾಷಣ ಹೆಚ್ಚು ಮಾಡಲಿಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ ಜೈ ಭೀಮ್ ಅನ್ನೋ ಮಾತನ್ನ ಮುಗಿಸ್ತೀನಿ.